ಎಪಿಸೋಡ್ 34 ಹ್ಯಾಪಿ ಫ್ಯಾಮಿಲಿ ಫಾರ್ ಎವರ್. ಪರಶಿವ ಮತ್ತು ಸವಿತಾ ರೂಮ್ನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು. ರೂಮಲ್ಲಿ ಒಂದೇ ಒಂದು ಕ್ಯಾಂಡಲ್ ಉರಿತಾ ಇತ್ತು. ಅದೇ ಟೈಮ್ಗೆ ರೂಮ್ ಓಪನ್ ಆಯಿತು. ಆಗ ಬಂದ್ಲು ರೀ ಕವಿತಾ ಅಂತ ಸವಿತಾ ಹೇಳಿದ್ಲು. ರೂಮಲ್ಲಿ ಡಿಮ್ ಲೈಟ್ ಆನ್ ಆಯಿತು. ಅದರಲ್ಲಿ ಇಬ್ಬರು ಹುಡುಗಿಯರು ನಡ್ಕೊಂಡು ಬರ್ತಾಯಿದ್ರು. ಪರಶಿವ ಮತ್ತು ಸವಿತಾ ಮುಖದಲ್ಲಿ ನಗು, ಸಂತೋಷ, ದುಃಖ ಎಲ್ಲ ಒಟ್ಟಿಗೆ ಕಾಣಿಸ್ತಾ ಇತ್ತು. ಸವಿತಾ, ರೀ ಹೀನಾ ವಾಪಸ್ ಬಂದಿದ್ದಾಳೆ ರೀ, ನಂಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅಂದ್ಲು. ಪರಶಿವ ಅವರು ತುಂಬ ಎಮೋಷ್ನಲ್ ಆಗಿದ್ರು. ಕವಿತಾ, ಹ್ಯಾಪಿ ಬರ್ತ್ಡೇ ಪಾಪ ಅಂತ ಹೇಳಿದ್ಲು. ಕವಿತಾ ವಿಶ್ ಮಾಡಿದ ತಕ್ಷಣ ರೂಮಿನ ತುಂಬ ಲೈಟ್ಗಳು ಆನ್ ಆದವು. ರೂಮ್ ಫುಲ್ ಕವಿತಾ, ಹೀನಾ, ಸವಿತಾ, ಪರಶಿವ ಅವರ ನೆನಪಿನ ಫೋಟೋಗಳು ತುಂಬಿಕೊಂಡಿದ್ವು. ಕವಿತಾ ಹತ್ರ ಬಂದು ಅವಳು ಕಿವಿಯಲ್ಲಿ ಹಿಡ್ಕೊಂಡು, ಏನಿ ನೀನು ನಮ್ಮನ್ನು ಎದುರಿಸ್ಬಿಡ್ತಿದ್ದೆ, ನಾವಂತೂ ಏನಾಗಿದೆ ಅಂತ ಗಾಬರಿ ಪಟ್ಕೊಂಡಿದ್ವಿ, ನೀನು ಇಷ್ಟೊಂದು ಸರ್ಪ್ರೈಸ್ ಕೊಟ್ಟೆ ಅಂತ ಕೋಪ ಮತ್ತು ಸಂತೋಷದಿಂದ ಹೇಳಿದ್ಲು. ಆಗ ಕವಿತಾ, ಮತ್ತು ನಾನು ಅಂದರೆ ಸುಮ್ಮನೆನಾ, ನಿಮಗೆ ಯಾವ ರೀತಿ ಸರ್ಪ್ರೈಸ್ ಕೊಡಬೇಕು ಅಂತ 2-3 ದಿನದಿಂದ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ, ನೀನು ಬಂದು ಹೀಗೆ ನನ್ನ ಕಿವಿ ಹಿಡ್ಕೊಂಡಿದ್ಯಾ, ಇಷ್ಟೇ ನಾನು ಸರ್ಪ್ರೈಸ್ಗಿರೋ ವ್ಯಾಲ್ಯೂ, ಹೋಗಮ್ಮ ಅಂತ ಡ್ರಾಮಾ ಮಾಡಿದ್ಲು. ಸವಿತಾ ನಗ್ತಾ, ನೀನಂತೂ ಅಂತ ಹೇಳಿ ಹೀನಾಳನ್ನು ಜೋರಾಗಿ ಅಪ್ಕೊಂಡ್ಳು. ಆಮೇಲೆ, ಅಮ್ಮ ಹೇಗಿದ್ಯಾ ಅಂತ ಕೇಳಿದ್ಲು. ನೀನು ಎಲ್ಲೋ ಬಿಟ್ಟು ಹೇಗೆ ತಾನೇ ಖುಷಿಯಾಗಿರ್ತೀನಿ, ಇಬ್ಬರು ಮಕ್ಕಳು ಜೊತೆ ಏನು ಇಲ್ಲ, ಅವ್ರಿಗೆ ನಾನು, ನನಗೆ ಅವರು ಏನು ಚೆನ್ನಾಗಿರುತ್ತೆ, ನೀನೇ ಹೇಳು, ಯಾವಾಗಲೇ ನೀನು ಮತ್ತೆ ಮೊದಲಿನ ಥರ ನಮ್ಮ ಜೊತೆ ಇರ್ತೀಯಾ, ಎಲ್ಲ ಸಾಕಾಗಿದೆ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ, ಹೇಗಿತ್ತು ನಮ್ಮ ಲೈಫ್, ಹೇಗಾಗಿದೆ, ಇದಿನ್ನು ಎಷ್ಟು ದಿನ ಮಗಳೇ, ನೀನು ನಮಗೆ ಮೊದಲಿನ ಹೀನ ಬೇಕು, ಹಾಗೆ ಇರಮ್ಮ, ಈ ರೀತಿ ಹೊಸ ರೂಪದಲ್ಲಿ ನೋಡೋಕ್ಕಾಗಲ್ಲ ಕಣೆ, ನನಗೆ ನನ್ನ ಮುದ್ದಿನ ಮಗಳು ಬೇಕು ಅಂತ ಹೇಳಿದ್ರು. ಹೀನಾಗೆ ಸಹ ಅಮ್ಮ ಹೇಳ್ತಿರೋದು ನಿಜ ಅನ್ನಿಸ್ತು. ಅವಳಿಗೂ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೂ ಇದೇ ಸ್ಥಿತಿ ಮುಂದುವರಿಸ್ಬೇಕು, ಇಲ್ಲದೆ ಹೋದರೆ ಯಾರಿಗೂ ನೆಮ್ಮದಿ ಅನ್ನೋದಿಲ್ಲ, ಇದೇ ಬೆಸ್ಟ್ ಅಪ್ಪನ ಅಂತ ಹೇಳಿಕೊಂಡು, ಅಮ್ಮ ನಾನು ಹೇಗಿದ್ದರೆ ಏನು, ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲು. ಬೇಸರ ಏನು ಅಂದರೆ, ನಿಮ್ಮ ಜೊತೆ ಇರೋಕ್ಕಾಗಲ್ಲ, ನೀವು ನನ್ನ ಜೊತೆ ಬಂದುಬಿಡಿ, ಏನಾದರೂ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಮ್ಮ, ನಮಗೂ ಒಳ್ಳೆ ದಿನ ಬರುತ್ತೆ, ನಿಮ್ಗಳ ಮೇಲೆ ನಂಬಿಕೆ ಇಡು ಅಂತ ಹೇಳಿದ್ಲು. ಆಗ ಸವಿತಾ, ನೀನೇನು ಹೇಳ್ತೀಯ ಕಣೆ, ತಾಯಿ ಜೀವ ಕೇಳುತ್ತಾ ಅಂತ ಹೇಳಿದ್ರು. ಪರಶಿವ ಅವರು ತನ್ನ 3 ಮುತ್ತುಗಳನ್ನು ನೋಡ್ತಾ, ಈ ಸಮಯದಲ್ಲಿ ಸತ್ರೂ ಸಹ ದುಃಖ ಇಲ್ಲ, ನನ್ನ ಮಕ್ಕಳು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ, ನನ್ನ ಹೆಂಡತಿಯನ್ನು ಕೈ ಬಿಡೋದಿಲ್ಲ, ನನಗೆ ನೀನು ಬೇಕು ಅಂತ ದೇವ್ರಿಗೆ ಅಲ್ಲಿಂದಲೇ ಕೈ ಮುಗಿದ್ರು. ಹೀನಾ ಅಪ್ಪ ಸುಮ್ಮನೆ ನಿಂತಿರೋದನ್ನು ನೋಡಿ ಅವ್ರ ಬಳಿ ಹೋಗಿ ಅಪ್ಕೊಂಡು ಕಾಲಿಗೆ ಬಿದ್ಲು. ಅಪ್ಪ ಹೇಗಿದ್ದೀರಾ, ಹುಟ್ಟುಹಬ್ಬದ ಶುಭಾಶಯಗಳು, ನಿಮ್ಮ ಮುದ್ದು ಮಗಳಿಂದ ಅಂತ ಆಶೀರ್ವಾದ ಪಡೆದ್ರು. ಪರಶಿವ ಅವರು 100 ಕಾಲ ಸುಖವಾಗಿರಮ್ಮ, ನಿಮ್ಮ ಕಷ್ಟಗಳು ಬೇಗನೆ ಮುಗೀಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು. ಹೀನಾ, ಒಳ್ಳೆ ಸಮಯಕ್ಕೆ ಕಾಯಬೇಕು ಅಪ್ಪ, ದೇವರು ನಮ್ಮನ್ನೇ ನೋಡ್ತಾ ಇರೋದಿಲ್ಲ, ಎಲ್ರಿಗೂ ಕಷ್ಟ ಕೊಡ್ತಾನೆ, ನಮಗೆ ಮೋಸ ಮಾಡಿದವ್ರಿಗೂ ಸಹ ಕಷ್ಟ ಕೊಡ್ತಾನೆ ಅಂತ ಹೇಳಿದ್ಲು. ಅಮರ್, ಈ ಅಣ್ಣನಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ, ಸರಿಯಾದ ಟೈಮಲ್ಲಿ ಕಾಲ್ ಮಾಡಿ ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ಒಳಗೆ ಹೋದ. ಆಗ ಹರ್ಷದ್, ಏನೋ ಊಟ ತರಕ್ಕೆ ಹೋಗಿದ್ದ, ಇಲ್ಲ ನೀನೇ ಪ್ರಿಪೇರ್ ಮಾಡ್ತಾ ಇದ್ದ ಕುಕ್ಕಿಂಗ್ಗೆ, ನೀನು ಯಾವಾಗ ಆಪ್ರೇಷನ್ ಮಾಡೋದು ಬಿಟ್ಟು ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ ರೇಗಿಸ್ದ. ನಿನಗೆ ಟೈಮ್ ಸೆನ್ಸೇ ಇಲ್ಲ ಅಂತ ಬೈತಾ ಇದ್ದರೆ ಕುಕ್ಕಿಂಗ್ ಮಾಡೋದ್ರ ಬಗ್ಗೆ ಕೇಳೋಕೆ ಹೋದ ಅಂತ, ಏನಿಲ್ಲ ಕಣೋ, ಫೋನ್ ಮರ್ತಿದ್ದೆ, ಮತ್ತೆ ಹೋಗಿ ತೊಗೊಂಡು ಬಂದೆ, ಊಟನ ಹೋಟೆಲ್ನವರೇ ಕಳಿಸ್ತಾರಂತೆ ಅಂತ ಹೇಳ್ದ. ಆಗ ಹರ್ಷದ್, ಹೌದಾ ಸರಿ ಅಂತ ಹೇಳಿ, ಹಾಗಾದರೆ ಅದೇನದು ಕೈಯಲ್ಲಿ ಅಂತ ಕೇಳ್ದ. ಅವನು, ಯಾರೋ ಗೆಸ್ಟ್ಗಳು ಅವ್ರಿಗೆ ಸ್ಪೆಷಲ್ ಡೇ ಅಂತ ಮಾಡಿಸಿದ್ದಾರೆ ಅಂತೆ ಕಣೋ ಅಂತ ಹೇಳಿ, ಎಲ್ಲ ಊಟದ ಜೊತೆಗೆ ಇದನ್ನು ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ದ. ಆಗ ಹೌದಾ, ಏನದು ಅಂತ, ಶಾವಿಗೆ ಪಾಯಸ, ಹೌದಾ ಇದು ಅಮ್ಮನಿಗೆ ಫೇವ್ರೆಟ್ ಅಲ್ವಾ ಅಂದ. ಆಗ ಅಮರ್, ಹೌದು, ನಾನು ಅಲ್ಲೇ ಒಂದು ಪ್ಲೇಟ್ ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿನಗೆ ಅಂತ ಒಂದು ಪ್ಲೇಟ್ ತೊಗೊಂಡು ಬಂದೆ, ಊಟಕ್ಕೂ ಸಹ ಸರ್ವ್ ಮಾಡೋದಕ್ಕೆ ಹೇಳಿದ್ದೀನಿ, ತಗೋ ಟೇಸ್ಟ್ ಮಾಡು ಅಂತ ಹೇಳಿಕೊಟ್ಟ. ಹರ್ಷದ್, ನಿನಗೆ ನೆನಪಾಗ್ತಾ ಇದೆಯಾ, ದೇವಸ್ಥಾನದಲ್ಲಿ ಏನಾದರೂ ಫಂಕ್ಷನ್ ಮಾಡಿದರೆ ನೀನು ಹೀಗೆ ಪ್ರಸಾದ ತಂದು ನನಗೆ ಕೊಡ್ತಾ ಇದ್ದೆ, ಅದನ್ನು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಸಂತೋಷದಿಂದ ಹೇಳ್ದ. ಅಮರ್ಗೆ ಅದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ಬಂತು. ಇನ್ನೂ ನಿನ್ನ ಫ್ಯಾಮಿಲಿ ತುಂಬ ಖುಷಿಯಾಗಿತ್ತು, ಎಲ್ಲರೂ ಅಲ್ಲೇ ಊಟ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ಬಾಲ್ಕನಿ ಹತ್ರ ಬಂದು ಚಂದ್ರ ನೋಡ್ತಾ ಮಲಗ್ಕೊಂಡ್ರು. ಅವ್ರಿಗೆ ಹೇಳೋದಕ್ಕೆ ಆಗದೆ ಇರೋಷ್ಟು ಖುಷಿಯಾಗಿತ್ತು. ಹರ್ಷದ್, ಅಮರ್ ಊಟ ಮಾಡಿದ್ರು.
ಅಮ್ಮ ವನಜಾಗ್ ಫೋನ್ ಮಾಡಿ ಅಪ್ಪ ಹೇಗಿದ್ದಾರೆ ಅಂತ ಕೇಳಿದ್ರು. ಚೆನ್ನಾಗಿದ್ದಾರೆ, ಸ್ವಲ್ಪ ಗಂಜಿ ತಿನ್ನಿ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಸದ್ಯಕ್ಕೀಗ ಏನೂ ಕೊಡೋದು ಬೇಡ ಅಂತೆ. ಅಮರ್ ಆಗ ಸರಿ, ಅಪ್ಪಂಗೆ ಊಟ ಮಾಡಬೇಡ ಅಂತ ಹೇಳಿರೋದು ನಿನಗಲ್ಲ, ನೀನು ಊಟ ಮಾಡು ಅಂತ ಹೇಳ್ದ. ಅದೇ ಟೈಮ್ಗೆ ಒಬ್ಬ ಬಾಡಿಗಾರ್ಡ್ ಪ್ಲೇಟಲ್ಲಿ ಊಟ ತಂದಿದ್ದ. ಅದನ್ನು ವನಜಾಗ್ ಕೊಟ್ಟ. ಅಮರ್ ಮೊದಲು ತಿನ್ನೋ ಸರಿನಾ ಅಂತ ಹೇಳ್ದ. ಆಗ ಅವನಿಗೆ ವನಜ ಸರಿ ಕಣೋ ಅಂತ ಹೇಳಿದ್ಲು. ಹರ್ಷದ್ ಮಲಗಿದ್ದ. ಅಮರ್ ನಿದ್ದೆ ಬರ್ತಿರ್ಲಿಲ್ಲ. ಅವನು ಕವಿತಾ ನೆನಪಿಸ್ಕೊಂಡು ಅವಳು ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಬಾಲು ಹೆಸರಿನ ಮೇಲೆ ಹರ್ಷದ್ ವಿಶೇಷ ಗಮನ ಇತ್ತೇನೋ. ಅವನು ಅಮರ್ ಬಾಲು ಅಂತ ಹೇಳ್ದ. ಅಷ್ಟೇ ಅಂತ ನಿದ್ದೆ ಮಾಡು ಅವನು ಹಾಗೆ ನಾಟಕ ಮಾಡಿದ. ಹರ್ಷದ್ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಸುಮ್ಮನೆ ಆದ. ಹರ್ಷದ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅವ್ನು ಮಲ್ಕೊಂಡ್ಬಿಟ್ಟ. ದೂರ ಇದ್ದ ಹೃದಯಗಳು ಹತ್ತಿರವಾಗಿದ್ವು, ಆದರೆ ಗುರುತಿಸುವಲ್ಲಿ ಪದೇ ಪದೇ ಸೋಲ್ತಾ ಇದ್ವು. ಸಾರಾ ಡೇವಿಡನ್ನು ನೋಡ್ಬೇಕಂತ ಲಾಸ್ ಏಂಜಲ್ಸ್ ಕಡೆ ಹೋಗೋದಕ್ಕೆ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ಲು. ಅಮರ್ ಕಡೆಯವರು ಡೇವಿಡ್ನ ಹತ್ತಿರದವ್ರ ಮೇಲೆ ಕಣ್ಣಿಟ್ಟಿದ್ರು. ಅವರೆಲ್ಲರೂ ಸಾರಾನ ಫಾಲೋ ಮಾಡ್ತಾ ಹೊರಟರು. ಅಮರ್ ಕಾಂಟ್ಯಾಕ್ಟ್ ದೊಡ್ಡದಾಗಿತ್ತು. ಕೆಲ ಮೂಲಗಳಿಂದ ಸಾರಾ ಲಾಸ್ ಏಂಜಲ್ಸ್ಗೆ ಹೋಗ್ತಾ ಇದ್ದಾಳೆ ಅಂತ ತಿಳಿದು 1 ಗಂಟೆಯಲ್ಲೇ ಇಬ್ಬರಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು. ಅಷ್ಟು ಕಾಂಟ್ಯಾಕ್ಟ್ ಅಮರ್ ಹರ್ಷದ್ಗೆ ಇತ್ತು. ಹರ್ಷದ್ ಈ ನಾಳನ್ನು ಹುಡುಕೋದಕ್ಕೆ ಅವನೇ ಅಮೇರಿಕಾಗೆ ಬಂದಿದ್ದರಿಂದ ಆ ಹುಡುಗರು ಕೆಲಸನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ಸಾರಾ ಫ್ಲೈಟಲ್ಲಿ ಫಾಲೋ ಮಾಡ್ತಿದ್ರು. ಇನ್ನು ಕೆಲವೊಂದಷ್ಟು ಹುಡುಗರು ನಂತರದ ಫ್ಲೈಟ್ಗೆ ಬರೋದಾಗಿ ಹೇಳಿದ್ರು. ಹೀನಾಳನ್ನು ಅಮರ್ ಕಡೆ ಅವರು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ. ಅವಳಂತೂ ಅವ್ರ ಬಳಿ ಇದ್ಲು. ಹರ್ಷದ್ನ ಹೃದಯ ಕಣ್ಣು ತೆರೆದರೆ ಸಾಕಾಗಿತ್ತು. ಬೆಳಿಗ್ಗೆ ಸಮಯ. ಅಮರ್ ಬೆಳಿಗ್ಗೆನೇ ಎದ್ದು ರಿಸೆಪ್ಷನ್ ಬಳಿ ಬಂದು ಕೂತಿದ್ದ. ನಾನು ನೋಡಿದ್ದು ಕವಿತಾನೇನಾ, ಇಲ್ಲಿ ಅವಳು ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ. ಕವಿತಾ ಕೂಡ ಬೆಳಿಗ್ಗೆ ಸಮಯ ಕಾಫಿ ಇರಲೇಬೇಕು. ಕಾಫಿ ತೊಗೊಂಡು ಹೋಗೋದಕ್ಕೆ ಕೆಳಗೆ ಬಂದಿದ್ಲು. ಅವಳು ಇಲ್ಲೇ ಇದ್ದರೆ ಬಂದೇ ಬರ್ತಾಳೆ, ಊರಿಗೆ ಬಂದವಳು ನೀರಿಗೆ ಬರಲೇಬೇಕು, ಏನೇನೋ ಲೆಕ್ಕಾಚಾರ ಆಗ್ತಾ ಇದ್ದ. ಅವನಿಗೆ ಅವನ ಮನಸ್ಸು ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದೆ ಅಂತ ಒಂದು ಬಾರಿ ಅವನನ್ನು ಅವನೇ ಪ್ರಶ್ನೆ ಮಾಡ್ಕೊಂಡಿದ್ದರೆ ಇಷ್ಟೊತ್ತಿಗೆ ಉತ್ತರ ಸಿಕ್ತಿತ್ತು. ಆದರೆ ಆ ಇಬ್ಬರು ಸಹ ಆ ರೀತಿ ಕೇಳ್ಕೊಂಡಿರಲಿಲ್ಲ. ಅವ್ರಿಗೆ ಹೇಗೆ ತಾನೇ ಗೊತ್ತಾಗುತ್ತೆ ಅವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ. ಕವಿತಾ ಫೋನ್ ನೋಡ್ತಾ ಬಂದವಳು ನಿನ್ನೆ ಅಮರ್ ಮಾಡಿದ ಮೆಸೇಜ್ಗೆ ಈಗಲೇ ರಿಪ್ಲೈ ಕೊಟ್ಟಿದ್ಲು. ಅಮರ್ ಕೂಡ ಮೆಸೇಜ್ಗೆ ರಿಪ್ಲೈ ಮಾಡಿ ಮುಂದೆ ನೋಡ್ದ. ಮುಂದೆ ಕವಿತಾ ಇದ್ಲು. ಕವಿತಾ, ಏನು ಆಶ್ಚರ್ಯ, ಎದುರಿಗೆ ಸಿಕ್ಬಿಟ್ರಿ ಅಂತ ಹೇಳ್ದ. ಆಗ ನಾನು ನಿಮ್ಮನ್ನು ನಿನ್ನೆನೇ ನೋಡಿದೆ, ಆದರೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳ್ದ. ಅವನು ಬಾಯಿ ತಪ್ಪಿ ನೀವು ಏರ್ಪೋರ್ಟಲ್ಲಿ ಅದು ಇನ್ಸಿಡೆಂಟಿಂದ ಮಾತಾಡ್ಸಲ್ಲ ಅಂದ್ಕೊಂಡಿದ್ದೆ ಅಂತ ಆಗಿದ್ದನ್ನು ನೆನಪಿಸ್ದ. ಕವಿತಾ ಮಾತನ್ನು ಕೇಳಿ ಬ್ಲಶ್ ಆದ್ಲು. ಆಗ ಅಮರ್ ಅಯ್ಯೋ ಏನು ಮಾಡಿಕೊಂಡೆ ಅಂತ ಹೇಳಿ ಅದು ಸಾರಿ ಕವಿತಾ ಅಂತ ಹೇಳ್ದ. ಸರಿ ಬಿಡಿ ಆಯಿತು ಅಂದ್ಲು. ಆಗ ಅವನು ನೀವೇನಿಲ್ಲಿ ಅಂದ. ಅವಳು ಅಕ್ಕ ನಾನು ಇಲ್ಲೇ ಸ್ಟೇ ಮಾಡಿದ್ದೀವಿ, ನನಗೆ ಕಾಫಿ ಬೇಕು ಅದಕ್ಕೆ ಬಂದೆ. ನನಗೂ ಅಷ್ಟೇ, ಕಾಫಿ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ದ. ಡಾಕ್ಟರ್ ಆಗಿ ನಾವೇ ಕಾಫಿ ಬಿಡೋದಿಲ್ಲ ಅಂದ. ಆಗ ಕವಿತಾ ಹೌದು ಅದು ನಿಜ ಅಂದ್ಲು. ಕವಿತಾ 4 ಕಪ್ ಕಾಫಿ ಆರ್ಡರ್ ಮಾಡಿದ್ಲು. ಆಗ ಅಮರ್ ಏನ್ರಿ ಅಷ್ಟೊಂದು ಕಾಫಿ ಅಂದ. ಕವಿತಾ ಏನು ಆನ್ಸರ್ ಮಾಡ್ತಾಳೆ ನಿಮ್ಗೇನಾದರೂ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ಹಾಗೆ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು, ಬಾಯ್.